ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಡಿಫ್ರೆಂಟ್ ಆಗಿರುವಂತಹ ಈರುಳ್ಳಿ ಪಕೋಡನ ಯಾವ ರೀತಿಯಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಉಪಯೋಗಿಸಿಲ್ಲ. ಕಡಲೆ ಹಿಟ್ಟು ಉಪಯೋಗಿಸದೆ ಯಾವ ರೀತಿಯಾಗಿ ಪಕೋಡ ಮಾಡ್ಬೋದು ಅನ್ನೋದನ್ನು ನೋಡೋಣ. ನಾನು ಮೊದಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು 3 ಚಮಚದಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಳ್ತೀನಿ. ಆ ನಂತರ ಕಟ್ ಮಾಡ್ಕೊಂಡಿರುವಂಥ 2 ಈರುಳ್ಳಿ, ಅಂದರೆ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ನೋಡಿ, ಕಡಲೆ ಹಿಟ್ಟು ಇಲ್ಲ ಅಂತ ಚಿಂತನೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಡಲೆ ಹಿಟ್ಟು ಇಲ್ಲದೇನೂ ನಾವು ಪಕೋಡನ ಮಾಡ್ಕೊಳ್ಬೋದು. ಆ ನಂತರ ಇದಕ್ಕೆ ನಾನು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪದಷ್ಟು ಕರಿಬೇವನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು, ಕೆಂಪು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು. ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋದಕ್ಕೋಸ್ಕರ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ಈ ರೀತಿಯಾಗಿ ಸ್ವಲ್ಪ ಉದುರಾಗಿ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಮೊದಲಿಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಆ ನಂತರ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕಾಗತ್ತೆ. ಇದು ಜಾಸ್ತಿ ಗಟ್ಟಿನೂ ಆಗೋದು ಬೇಡ ಮತ್ತು ಜಾಸ್ತಿ ತೆಳಗೆ ಆಗೋದು ಬೇಡ. ಮೀಡಿಯಮ್ ಆಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಪಕೋಡ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಕಡಲೆ ಹಿಟ್ಟು ಉಪಯೋಗಿಸಲ್ಲ ಅಂದರೂ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಈ ಪಕೋಡ. ಒಂದು ಸ್ವಲ್ಪ ಕಲರಿಗೋಸ್ಕರ ನಾನು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ರವೆ ಹಾಕ್ಕೊಳ್ಳೋದ್ರಿಂದ ಈ ಪಕೋಡ ಏನಿರುತ್ತಲ್ವ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿ ಹಾಕ್ಕೊಂಡ್ರೆ ಕುರುಮ್ ಅಂತ ಸೂಪರ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡಿದ್ದಾಯಿತು. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಂಡು ಬಿಡೋಣ. ಯಾಕಂತಂದರೆ ರವೆ ಹಾಕ್ಕೊಂಡಿರ್ತೀವಲ್ವ, ಒಂದು ಸ್ವಲ್ಪ ನೆನೀಲಿ. ಒಂದು 10 ನಿಮಿಷಗಳವರೆಗೆ ನೆನೆಸ್ಕೊಂಡಿದ್ದಾಯಿತು. ಚೆನ್ನಾಗಿ ನೆಂದಿದೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ನೆಂದಿದೆ ಅಂತ. ನೀವು ಜಾಸ್ತಿ ಪ್ರಮಾಣದಲ್ಲಿನೂ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಸ್ವಲ್ಪ ಪ್ರಮಾಣದಷ್ಟು ತೊಗೊಂಡು ಇವಾಗ ನಾನು ಪಕೋಡನ ಎಣ್ಣೆಗೆ ಹಾಕ್ಕೊಳ್ತೀನಿ. ಮೊದಲಿಗೆ ನಾನು ಎಣ್ಣೆನೂ ಕೂಡ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದ ನಂತರ ಪಕೋಡನ ಬಿಟ್ಕೊಂಡ್ಬಿಟ್ರೆ ಮುಗೀತು. ಇದನ್ನು ನೀವು ಗೋಲ್ಡನ್ ಕಲರ್ ಬರೋವರೆಗೂ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ತಿನ್ನುವಾಗ ಅಂತೂ ನಾವು ಗೋಧಿ ಹಿಟ್ಟಿನಿಂದ ಮಾಡಿರೋದಂತ ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ಚೆನ್ನಾಗಿರುತ್ತೆ ಈ ಪಕೋಡ. ಕ್ರಿಸ್ಪಿಯಾಗಿರುತ್ತೆ ಮತ್ತು ಒಂಥರ ಟೇಸ್ಟು ಕೂಡ ಡಿಫ್ರೆಂಟಾಗಿಯೂ ಕೂಡ ಬಂದಿರುತ್ತೆ. ಸೂಪರ್ ಆಗಿರುತ್ತೆ. ಒಂದು ಸಲನಾದರೂ ನೀವು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಪಕೋಡ ಮಾಡ್ಕೊಳ್ತೀನಿ ಪದೇ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿ ಇರುತ್ತೆ. ನೋಡಿ, ಪಕೋಡ ಬಿಟ್ಕೊಂಡಿದ್ದಾಯಿತು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಮೊದಲಿಗೆ ಹೇಳಿರುವ ಹಾಗೆ ಈ ಪಕೋಡ ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಈ ವಿಡಿಯೋ ಮಾಡಿದ ನಂತರ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ತಿನ್ನುವಾಗ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಮನೆಯಲ್ಲಿ ಗೆಸ್ಟ್ ಬಂದಾಗ ಮಾಡಿದ್ರೂ ಕೂಡ ಒಂದು ಸ್ವಲ್ಪನೂ ಕೂಡ ಗೊತ್ತಾಗೋದಿಲ್ಲ ಇದು ನಾವು ಗೋಧಿ ಹಿಟ್ಟಿನಿಂದ ಮಾಡಿರೋದಂತ. ನೋಡಿ, ಇವಾಗ ಫ್ರೈ ಮಾಡ್ಕೊಂಡಿದ್ದಾಯಿತು. ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಕ್ರಿಸ್ಪಿಯಾಗಿಯೂ ಬಂದಿದೆ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪಕೋಡ. ನೋಡಿ, ಇವಾಗ ನಿಮಗೆ ಕೇಳಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಸೌಂಡ್ ಬರ್ತಾ ಇದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಈ ಪಕೋಡ. ನೋಡಿ, ಅದೇ ರೀತಿಯಾಗಿ ಉಳಿದಿರುವಂತಹ ಹಿಟ್ಟನ್ನು ಕೂಡ ನಾನು ಪಕೋಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೂ ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆನಂತರ ತೆಗೆದುಬಿಡ್ಬೋದು. ನೋಡಿ, ಇಷ್ಟು ಮಾಡಿದ್ರಿ ಅಂತಂದರೆ ಮುಗೀತು. ಜಸ್ಟ್ ಒಂದು 2 ಸಾಮಗ್ರಿ ಇತ್ತು ಅಂತಂದರೆ ನೀವು ಆರಾಮಾಗಿ ಈರುಳ್ಳಿ ಪಕೋಡ ಮಾಡ್ಕೊಳ್ಬಹುದು. ನೋಡಿ, ನೀವು ಗೋಧಿ ಹಿಟ್ಟಿನಿಂದ ಪಕೋಡ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಚಿರೋಟಿ ರವೆಯನ್ನು ಹಾಕ್ಕೊಳ್ಳಿ. ನೀವು ಗೋಧಿ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತೀರಲ್ವ ಅದಕ್ಕನುಗುಣವಾಗಿ ನೀವು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ಬಹುದು. ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಈರುಳ್ಳಿ ಪಕೋಡ ಮಾಡ್ತಾ ಇರೋದ್ರಿಂದ ಕ್ರಿಸ್ಪಿಯಾಗಿದ್ದರೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಸೂಪರ್ ಆಗಿರುವಂತಹ ಈರುಳ್ಳಿ ಪಕೋಡ, ಅದು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವಾ. ತುಂಬಾ ಕ್ರಿಸ್ಪಿಯಾಗಿರುವಂತಹ ಮತ್ತು ಬಲು ಸ್ವಾದಿಷ್ಟಕರವಾಗಿರುವಂತಹ ಗೋಧಿ ಹಿಟ್ಟಿನ ಈರುಳ್ಳಿ ಪಕೋಡ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವ. ಖಂಡಿತವಾಗ್ಲೂ ಈ ಪಕೋಡ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ.
ಇಷ್ಟ ಆಗಿದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕವಾಗಿ ತಿಳಿಸಿ. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲರೂ ಕೂಡ ಇಷ್ಟಪಡುವಂತಹ ಈರುಳ್ಳಿ ಪಕೋಡ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಗೋಧಿ ಹಿಟ್ಟಿನ ಈರುಳ್ಳಿ ಪಕೋಡ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹೀಗೆ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.